ಹಿಂದೆ ಹಿಂದೆ ಪೂರ್ವಾರ್ಜಿತ ಕಾಲದಲ್ಲಿ ಹಿಂಗೇನೇನೆ ಕಳ್ಳರು ಬಂದ್ಬಿಟ್ಟು ಹಿಂಗೆ ಎಲ್ಲ ಗಂಟೆ ಎಲ್ಲ ಬಿಚ್ಕೊಂಡು ಹೋಗ್ಬಿಟ್ಟು ಪೂರ್ತಿ ಎಲ್ಲ ಕೆಳಗಡೆ ಅರ್ಧ ದಾರಿಗೆ ಹೋದ ತಕ್ಷಣ ಕಣ್ಣು ಕಾಣದಲೆ ಆಗಿ ನಾನಾ ತರ ತೊಂದರೆಗಳು ಅನುಭವಿಸಿ ತಿರ್ಗಾ ಕೆಲವು ಈ ಬಸ್ಸನ್ನು ಬಿಟ್ಟಿರ್ತಾರೆ, ಬಸ್ಸುಗಳನ್ನೆಲ್ಲ ಮಾರ್ಕೊಂಡ್ ತಿಂದವರೆಲ್ಲ ಅವ್ರ ವಂಶ ಪಾರಂಪರ್ಯಗಳಿರೋ ಎಲ್ಲ ಇದಾಗಿ ಚಾವಣಿ ಇಲ್ವಲ್ಲ ಏನು ಸರ್. ಇದು ಏನ್ ಗೊತ್ತಾ, ಪೂರ್ವಾರ್ಜಿತ ಕಾಲದಲ್ಲಿ ಇದಕ್ಕೆ ಚೇವಣಿ ಹಾಕಂಗಿಲ್ಲ, ಬಾಕ್ಲು ಇಡಂಗಿಲ್ಲ ಸರ್. ಯಾಕೆಂದ್ರೆ ಹಿಂದೆ ಎಲ್ಲಾ ಬಾಕ್ಲಿಕ್ಕಿ ಚೇವಣಿ ಹಾಕಿ ಎಲ್ಲಾ ಹೋಗಿದ್ರು. ಭಗವಂತ ಬೆಳಗ್ಗೆ ಬಂದ ತಕ್ಷಣ ನೋಡ್ತಲೇನೆ ಇದೆಲ್ಲ ಚೇವಣಿ ಎಲ್ಲ ಎಸ್ತ್ ಬಿಟ್ಟಿದ್ದ. ನಮ್ಮ ಜಿ ಕನ್ನಡ ಸಾರಿಗಾಮಪ್ಪ ಕಂಬದ ರಂಗಯ್ಯ ಇದಾರಲ್ಲ, ಅವ್ರ ಸಕ್ಸಸ್ ಹಿಂದೆ ಯಾರಿದ್ದಾರೆ ಅಂತ ಇವತ್ತು ನೋಡಕ್ ಹೋಗ್ತಿದ್ದೀನಿ. ಬನ್ನಿ ನಿಮ್ಗೂ ತೋರಿಸ್ತೀನಿ. ಲೆಟ್ಸ್ ಗೋ ವಿತ್ ಮಿಥುನ್ ತುಮಕೂರ್. ಆ ದೊಡ್ಡದೊಳಗೆ ಮಕ್ಕಳಾಗ್ದಿದ್ದವರು, ಮದುವೆ ಆಗ್ದಿದ್ದವರು, ಏನೇ ಒಂದು ಕಷ್ಟಾದಿಗಳು ಏನೇ ಇದಾದವರು ಅಲ್ಲಿ ಬಂದು ಸ್ನಾನ ಮಾಡ್ಬಿಟ್ಟು ಗಂಗಾ ಅರ್ಥ ಆಯ್ತಾ. ಸಾಮಾನ್ಯ ಗದ್ದೆ ಅಲ್ಲ, ಇಲ್ಲಿ 7 ಎಡೆ ಸರ್ಪ ಆಡ್ತಿತ್ತಂತೆ ಶಯನ. 7 ಎಡೆ ಸರ್ಪ ಶೇಷ ಶಯನ. ಆ ಶಯನ ಕರ್ಕೊಂಬಂತಲ್ಲ, ಆವಾಗ 7 ಎಡೆ ಸರ್ಪ ಇದು 2 ದೀಪ ತೋರಿಸಿ ಇಲ್ಲಿ ಮಾಯವಾದುವಂತೆ. ಆ ಸಾಕ್ಷಾತ್ ಪರಮಾತ್ಮನ ಕೈಯಲ್ಲಿ ಇರ್ತಿತ್ತಲ್ಲ ಸುದರ್ಶನ ಚಕ್ರ, ಆ ಎಮ್ಮ ಬಿದ್ದಿರೋ ಸ್ಥಳಕ್ಕೆ ಬೀಸ್ಬಿಟ್ನಂತೆ ಭಗವಂತ. ಆ ಚಕ್ರ ಸುದರ್ಶನ ಕರ್ಕೊಂಬಂತಂತ ಇಲ್ಲಿಗೆ. ಇದು ಸಾಮಾನ್ಯ ಗದ್ಗೆ ಅಲ್ಲ, ಇದು ನಡಿ ಅರ್ಧ ದಾರಿಲಿ ಜ್ಞಾನ ತಪ್ಪಿ ಬಿದ್ದೋಗ್ಬಿಟ್ಟಿರೋದು. ಯಾರು? ತುಂಬದಂತ ಗರ್ಭಿಣಿ ಆ ಹೆಣ್ಮಗಳು ಹರಕೆ ಕಟ್ಟಿ. ಕೋಟೆ ಕಲ್ಲಪ್ಪನ ದೇವಸ್ಥಾನದಲ್ಲಿ ಬಾಗ್ಲಿಲ್ಲ. ಯಾಕೆ ಅಂದ್ರೆ ಜಾತಿ ಭೇದ ಭಾವ ಇರಬಾರ್ದು ಅಂತೇಳಿ ರಂಗನಾಥ ಸ್ವಾಮಿ ದೇವಸ್ಥಾನದಲ್ಲಿ ಬಾಗ್ಲೆ ಮಾಡೋದಕ್ಕೆ ಬಿಟ್ಟಿಲ್ಲ. ನಮ್ಮ ದೇವಾಲಯ 1100 ವರ್ಷಗಳ ಇತಿಹಾಸವುಳ್ಳ ಅಂತ ದೇವಾಲಯ. 1100 ವರ್ಷ? 1100 ವರ್ಷಗಳ ಇತಿಹಾಸವುಳ್ಳ ಅಂತ ದೇವಾಲಯ. ಹಿಂದೆ ಒಂದು ಹೆಣ್ಮಗಳಿಗೆ ಪೂರ್ವಾರ್ಜಿತ ಕಾಲದಲ್ಲಿ ಮಕ್ಳಿರ್ಲಿಲ್ವಂತೆ. ಅಯ್ಯಮ್ಮ ನನಗೆ ತುಂಬದಂತ ಗರ್ಭವತಿ ಸ್ಥಾನ ಕೊಟ್ಟು ಭಗವಂತ ನಾನು ನಿನ್ನ ಸನ್ನಿಧಾನಕ್ಕೆ ಬತ್ತೀನಪ್ಪ ಅಂತೇಳಿ ತಿರುಪತಿ ವೆಂಕಟರಮಣನಿಗೆ ಬಹಳ ಸತ್ಯವಂತ, ಇವರೇ ರಾಕ್ಷಸರು ಗಣಕೋಟರು. ಇದು ಅಪ್ಪಣೆ ಆಗುತ್ತೆ ಸರ್. ಯಾರಿಗೆ ಆಗ್ಲಿ ಮಕ್ಕಳಾಗ್ದಿದ್ದವ್ರಿಗೆ, ಮದುವೆ ಆಗ್ದಿದ್ದವ್ರಿಗೆ, ಮತ್ತೆ ಅವ್ರು ಏನ್ ಸೈಟ್ ಏನ್ ಮಾಡಿರ್ತಾರೋ ಎಲ್ಲ ಪ್ರತಿಯೊಬ್ಬರಿಗೂ ಈ ಬಲಭಾಗದಲ್ಲಿ ಸ್ವಾಮಿ ಅಪ್ಪಣೆ ಕೊಡ್ತಾನೆ. ಇಲ್ಲಿ ನಡೆದಿದೆ. ಈ ಸ್ವಾಮಿಗೆಲ್ಲ ಅರ್ಕೆ ಮಾಡ್ಕೊಂಡು ಎಜುಕೇಶನ್ ಎಲ್ಲ ಚೆನ್ನಾಗಿ ದೊಡ್ಡ ದೊಡ್ಡ ಕಂಪ್ನಿ, ಸಾಫ್ಟ್ವೇರ್ ಕಂಪ್ನಿ, ಗೌರ್ಮೆಂಟ್ ಕೆಲಸದಲ್ಲೆಲ್ಲ ಇದ್ದಾರೆ. ಸ್ವಾಮಿ ನಮಸ್ತೆ. ನಮಸ್ತೆ. ನಾವು ತುಮಕೂರಿಂದ ಬಂದಿರೋದು. ಧನ್ಯವಾದಗಳು. ನಮ್ಮ ಚಾನೆಲ್ ಹೆಸರು ಲೆಟ್ಸ್ ಗೋ ವಿತ್ ಮಿಥುನ್ ತುಮಕೂರ್ ಅಂತ. ಥ್ಯಾಂಕ್ ಯು. ನಾವು ಕೋಟೆ ಕಲ್ಲಪ್ಪನ ನಿಮ್ ಸನ್ನಿಧಾನಕ್ಕೆ ಬಂದಿದ್ದೀವಿ. ನಮ್ಮ ಜಿ ಕನ್ನಡ ಸಾರಿಗಾಮಪ್ಪ ಕಂಬದ ರಂಗಯ್ಯ ಅವ್ರದ್ದು ಮನೆ ದೇವ್ರು ಇದೆ ಅಂತ ಗೊತ್ತಾಯ್ತು. ಅವರು ಇಡೀ ದೇಶದಲ್ಲೇ ಮಿಂಚ್ತಾ ಇದಾರೆ ಈಗ. ಯಾರು? ಕಂಬದ ರಂಗಯ್ಯ ಅವರು. ನಿಮ್ಮ ಸನ್ನಿಧಾನಕ್ಕೆ ಬಂದಿದೀವಲ್ಲ, ಇಲ್ಲಿ ಸ್ಥಳ ಪುರಾಣದ ಬಗ್ಗೆ ಒಂಚೂರು ತಿಳಿಸಿ ಸ್ವಾಮಿ. ಕೋಟೆಕಲ್ ರಂಗನಾಥ ಸ್ವಾಮಿ ಒಳ್ಳೇದ್ ಮಾಡ್ಲಿ. ಈ ಕೋಟೆಕಲ್ ರಂಗನಾಥ ಸ್ವಾಮಿ ಚರಿತ್ರೆಯ ಇತಿಹಾಸದ ಪುರಾಣ ಏನು ಅಂದ್ರೆ, ನಮ್ಮ ದೇವಾಲಯ 1100 ವರ್ಷಗಳ ಇತಿಹಾಸವುಳ್ಳ ಅಂತ ದೇವಾಲಯ. 1100 ವರ್ಷ? 1100 ವರ್ಷಗಳ ಇತಿಹಾಸವುಳ್ಳ ಅಂತ ದೇವಾಲಯ. ಹಿಂದೆ ಒಂದು ಹೆಣ್ಮಗಳಿಗೆ ಪೂರ್ವಾರ್ಜಿತ ಕಾಲದಲ್ಲಿ ಮಕ್ಳಿರ್ಲಿಲ್ವಂತೆ. ಅಯ್ಯಮ್ಮ ನನಗೆ ತುಂಬದಂತ ಗರ್ಭವತಿ ಸ್ಥಾನ ಕೊಟ್ಟು ಭಗವಂತ ನಾನು ನಿನ್ನ ಸನ್ನಿಧಾನಕ್ಕೆ ಬತ್ತೀನಪ್ಪ ಅಂತೇಳಿ ತಿರುಪತಿ ವೆಂಕಟರಮಣನಿಗೆ ಒತ್ತಿದ್ಲಂತೆ. ಅವಾಗ ಅಯ್ಯಮ್ಮ ಹರಕೆ ಒತ್ತಿದ್ಮೇಲೆ ಭಗವಂತ ಅಯ್ಯಮ್ಮನಿಗೆ ತುಂಬದಂತ ಗರ್ಭವತಿ ಸ್ಥಾನ ಕೊಟ್ಟನಂತೆ ಭಗವಂತ. ಪಶ್ಚಿಮ ದಿಕ್ಕಿನಿಂದ ಪೂರ್ವ ದಿಕ್ಕಿಗೆ ಹೋಗ್ಬೇಕಾರೆ ನಡಿ ಅರ್ಧ ದಾರಿಲಿ ಜ್ಞಾನ ತಪ್ಪಿ ಬಿದ್ದೋಗ್ಬಿಟ್ಟಿರೋದು. ಯಾರು? ತುಂಬದಂತ ಗರ್ಭಿಣಿ ಆ ಹೆಣ್ಮಗಳು ಹರಕೆ ಕಟ್ಟಿದ್ಲಲ್ಲ, ಆ ಹೆಣ್ಮಗಳು 1100 ವರ್ಷಗಳ ಹಿಂದ್ಗಡೆ ಅರ್ಧ ದಾರಿಲಿ ಹೋಗ್ಬೇಕಾದ್ರೆ ತುಂಬದಂತ ಗರ್ಭಿಣಿ ಜ್ಞಾನ ತಪ್ಪು ಅಲ್ಲೇ ಬಿದ್ದೋಗಿರೋದು. ಬಿದ್ದೋದ ತಕ್ಷಣ ಅಲ್ಲೇನೇನೆ ಗಂಡು ಮಗ ಸಂತಾನ ಭಾಗ್ಯವೂ ಆಗ್ಬಿಟ್ಟೈತೆ. ಸಂತಾನ ಭಾಗ್ಯ ಆಗಿದ್ರೆ ಅಪ್ಪ ಬೆಳಿಗ್ಗೆ ಎದ್ದು ನೋಡ್ತಾಳಂತೆ, ಗಂಡು ಮಗ ಪಕ್ಕೆಲೆ ಆಡ್ತಿದ್ದಂತೆ. ಅದಕ್ಕೆ ನೋಡಪ್ಪ, ನಾನಿನ್ನ ನಿನ್ನ ಸನ್ನಿಧಾನಕ್ಕೆ ನೀನು ಬರೋಕ್ಕಾಗಲ್ಲ, ನೀನೆಲ್ಲರೂ ನನಗೆ ಕುರು ಕೊಡಬೇಕು ಅಂತೇಳಿ ಆಯಮ್ಮ ಕೇಳ್ಕೊಂಡಂತೆ. ಕೇಳ್ಕೊಂಡಾಗ ಆಯಮ್ಮನ ಭಕ್ತಿಗೆ ಮೆಚ್ಚಿ 21 ದಿನ ಆದಮೇಲೆ ಭಗವಂತ ಕನಸಿನಲ್ಲಿ ಬಂದು ಹೇಳಿನಂತೆ. ಅವಾಗ ಆ ಕನಸಿನಲ್ಲಿ ಹೇಳಿದಾಗ, ನಾನು ಇಂಥ ಸ್ಥಳದಲ್ಲಿ ಅಪ್ಪ ನನಗೆ ಗೊತ್ತಾಗಲ್ಲ, ನೀನು ಎಲ್ಲರೂ ನನಗೆ ಕರೆದು ಕುರು ಕೊಡಬೇಕು ಅಂತ ಕೇಳ್ಕೊಂಡಾಗ ಆ ಸಾಕ್ಷಾತ್ ಪರಮಾತ್ಮನ ಕೈಯಲ್ಲಿ ಇರ್ತಿತ್ತಲ್ಲ ಸುದರ್ಶನ ಚಕ್ರ, ಆ ಎಮ್ಮ ಬಿದ್ದಿರೋ ಸ್ಥಳಕ್ಕೆ ಬೀಸ್ಬಿಟ್ನಂತೆ ಭಗವಂತ. ಆ ಚಕ್ರ ಸುದರ್ಶನ ಕರ್ಕೊಂಬಂತಂತ ಇಲ್ಲಿಗೆ. ಇದು ಸಾಮಾನ್ಯ ಗದ್ಗೆ ಅಲ್ಲ, ಇದು ಅರ್ಥ ಆಯ್ತಾ. ಸಾಮಾನ್ಯ ಗದ್ದೆ ಅಲ್ಲ, ಇಲ್ಲಿ 7 ಎಡೆ ಸರ್ಪ ಆಡ್ತಿತ್ತಂತೆ ಶಯನ. 7 ಎಡೆ ಸರ್ಪ ಶೇಷ ಶಯನ. ಆ ಶಯನ ಕರ್ಕೊಂಬಂತಲ್ಲ, ಆವಾಗ 7 ಎಡೆ ಸರ್ಪ ಇದು 2 ದೀಪ ತೋರಿಸಿ ಇಲ್ಲಿ ಮಾಯವಾದುವಂತೆ. ಅರ್ಥ ಆಯ್ತಾ. ಇದೆಲ್ಲ ಚೋಳರು ಕಟ್ಟಿರೋ ಕೋಟೆ, ಈ ಚೋಳರು ಆಳಿರೋಂಥ ದೇವಾಲಯ, ಇದೇನು ನೆನ್ನೆ ಮೊನ್ನೆ ದೇವಾಲಯ ಅಲ್ಲ.
ಅವತ್ತಿನಿಂದ ಆ ಯಮ್ಮ ಯಜ್ಞ ಯಾಗಾದಿಗಳನ್ನೆಲ್ಲ ಮಾಡಿ ಇಲ್ಲಿ ಪ್ರತಿಷ್ಠೆ ಮಾಡಿರೋದು. ಅದಕ್ಕೆ ಇದು ಕೋಟೆ ಒಳಗಿರೋದ್ರಿಂದ ಕೋಟೆ ಕಲ್ಲಪ್ಪ, ಕೋಟೆ ಕಲ್ ರಂಗನಾಥ ಸ್ವಾಮಿ ಅಂತೇಳಿ ಸುಪ್ರಸಿದ್ಧವಾಗಿರೋದು. ಅಂದ್ರೆ ಇದು ಉದ್ಭವ ಮೂರ್ತಿ. ಉದ್ಭವ ಮೂರ್ತಿ, ಯಾರು ಏನು ಕೆತ್ತನೆ ಮಾಡಿರೋದಲ್ಲ. ಉದ್ಭವ ಮೂರ್ತಿ ನಡಿ ಮಧ್ಯ ಇರೋನೇನೆ ಸ್ವಾಮಿ, ಗುಂಡಾಕಾರವಾಗಿರೋನೆ ಉದ್ಭವ ಮೂರ್ತಿ ಕೋಟೆ ಕಲ್ಲಪ್ಪ. ಆ ಕಡೆ ಈ ಕಡೆ ಇರೋ 2 ಶ್ರೀದೇವಿ ಭೂದೇವಿ, ಮತ್ತೆ ಈ ಕಡೆ ಇರೋದು ಅದೊಂದೇ ಒಂದು ವಿಗ್ರಹ. ಅವತ್ತಿನ ಕಾಲದಲ್ಲಿ ಇಲ್ಲಿ ಹಿಂದ್ಗಡೆ ತೇರು ಕಳೀತಿತ್ತು, ತೇರೆಲ್ಲ ಇದು ಎಲ್ಲ ಇದಾಗಿದೆ. ಅವತ್ತಿನ ಕಾಲದಲ್ಲಿ ಅದನ್ನ ತೇರಿಗೆ ತಗೊಂಡೋಗ್ತಿದ್ದಂತ ವಿಗ್ರಹನ ಇಲ್ಲೇನೆ ಅದನ್ನ ಪ್ರತಿಷ್ಠೆ ಮಾಡಿದ್ದಾರೆ. ಇವೆರಡು ಜಯಾ ವಿಜಯರು. ವೈಕುಂಠದಲ್ಲಿ ಎರಡಕ್ಕೂ ಬಡಗಿರೋರು ಜಯಾ ವಿಜಯರು. ವೈಕುಂಠದಲ್ಲಿ ಶ್ರೀಮನ್ ಮಹಾವಿಷ್ಣುಗೆ ದ್ವಾರಪಾಲಕರು ಇವರಿಬ್ರು. ಹಾಗೆಯೇ ಇಲ್ಲೇ ಕೆಳಗಡೆ ಇನ್ನೊಂದು ರೋಡ್ ಇದೆ, ನೀವು ಅಲ್ಲಿ ತಪ್ಸಿ ಮರ ಇದೆ ಅಲ್ಲಿ ಎಡೆಗೆ ಯಪ್ಪನ ತಂಗಿ, ಅಲ್ಲೇ ನನ್ನ ಪಾದದ ಕೆಳಗಡೆನೆ ಇರ್ಲಿ ಅಂತೇಳಿ ಸ್ವಾಮಿ ಅಲ್ಲೇ ರಂಗನಾಥ ಸ್ವಾಮಿ ತಂಗಿ ಲಕ್ಷ್ಮಿ ಏಳುಮಂದಮ್ಮ ಅಂತ ಆಯಮ್ಮನ ಅಲ್ಲೇ ಪಾದದ ಕೆಳಗಡೆ ಇಟ್ಕೊಂಡಿದ್ದಾನೆ. ಹಾಗೆ ಹಿಂದೆ ಇಲ್ಲಿ ಸುಮಾರು ವರ್ಷಗಳ ಹಿಂದ್ಗಡೆ, ಈಗ ನಾನು ಹೇಳಿನಲ್ಲ ಆ ಮಗನ ತಂದ್ಬಿಟ್ಟು ಆಯಮ್ಮ ಈ ದೊಣೆ ಅಂತ ಇದೆ, ದೊಡ್ಡ ದೊಣೆ ಅಂತ, ಆ ದೊಡ್ಡ ದೊಣೆಗೆ ಮಕ್ಕಳಾಗದಿದ್ದವರು, ಮದುವೆ ಆಗದಿದ್ದವರು, ಏನೇ ಒಂದು ಕಷ್ಟಾದಿಗಳು ಏನೇ ಇದಾದವರು ಅಲ್ಲಿ ಬಂದು ಸ್ನಾನ ಮಾಡಿಬಿಟ್ಟು ಗಂಗಮ್ಮನ ಮಾಡಿ ದರ್ಶನ ಮಾಡ್ಕೊಂಡು ಯಪ್ಪನಿಗೆ ಬಂದು ಪೂಜೆ ಮಾಡ್ಕೊಂಡೋದ್ರೆ ಒಳ್ಳೇದಾಗ್ತದೆ. ಇಲ್ಲಿನ ಸ್ಥಳ ಪುರಾಣ ಮಹಿಮೆ. ಇದು ಯಾರ ಕಾಲದ್ದು? ಇದು ಚೋಳರ ಕಾಲದ ದೇವಾಲಯ. ನೀವು ಎಷ್ಟು ವರ್ಷದಿಂದ ಇಲ್ಲಿದ್ದೀರಾ? ನಾವು ಅಂದ್ರೆ ತಾತ ಮುತ್ತಾತ ಕಾಲದಿಂದನೂ ಪೂಜೆ ಒಂದು 500-600 ವರ್ಷಗಳಿಂದ ಪೂಜೆ ಮಾಡ್ತಾ. ಅಂದ್ರೆ ನಿಮ್ಮ ವಂಶಸ್ಥರೇ ಪೂಜೆ ಮಾಡ್ತಾರೆ? ನಮ್ಮ ಮುತ್ತಾತ, ನಮ್ಮ ತಾತ, ನಾವು ಹಿಂಗೇನೆ ನಮ್ದೇ 500-600 ವರ್ಷಗಳ ಇತಿಹಾಸವುಳ್ಳ ದೇವಾಲಯ. ನಿಮ್ಮ ಅಪ್ಪ ಅವ್ರ ಹೆಸರು? ವೆಂಕಟರಂಗಾಚಾರ್ ಅಂತ. ತಾತವ್ರ ಹೆಸರು ರಂಗಪ್ಪಾಚಾರ್ಯ ಅಂತ. ನಮ್ಮ ಮುತ್ತಾತ ಹೆಸರು ಮುದ್ರಂಗಾಚಾರ್ಯ ಅಂತ. ಅಲ್ಲಿಗೆ 4-5 ತಲೆಮಾರಿ ಹೆಸರು ಗೊತ್ತಿದೆ. ನಮ್ಮ ಮುತ್ತಾತನ ಹೆಸರು ಮುದ್ರಂಗಾಚಾರ್ಯರು, ನಮ್ಮ ಅವ್ರ ಮಗ ತಂದೆ ಹೆಸರು ರಂಗಪ್ಪಾಚಾರ್ಯರು, ನಮ್ಮ ತಂದೆ ಹೆಸರು ವೆಂಕಟರಂಗಾಚಾರ್ಯರು, ನಮ್ಮ ಹೆಸರು ಅನಂತಮೂರ್ತಿ. ನಾವು ವಂಶ ಪಾರಂಪರೆಯಿಂದ ಪೂಜೆ ಮಾಡ್ಕೊಂಡ್ ಬಂದಿರೋಂತ ದೇವಾಲಯ. ಹಂಗೆ ನಿಮ್ ಫೋನ್ ನಂಬರ್ ಹೇಳ್ಬಿಡಿ ಸ್ವಾಮಿ. ನಮ್ಮ ಫೋನ್ ನಂಬರ್ 8150048987. ಇದು ಸ್ವಾಮಿಯವ್ರ ನಂಬರ್ ಸ್ಕ್ರೀನ್ ಮೇಲೂ ಹಾಕಿರ್ತೀನಿ, ನೋಡಿ. ನೀವು ಕೂಡ ಬಂದು ಕೋಟೆ ಕಲ್ಲಪ್ಪನ ಆಶೀರ್ವಾದ ತಗೊಳ್ಳಿ. ತುಮಕೂರಿಂದ ಜಸ್ಟ್ 1 hour ಡ್ರೈವ್ ಅಷ್ಟೇ. ಆಮೇಲೆ ಇಲ್ಲಿ ಕಂಬದ ರಂಗಯ್ಯ ಅವರೇ ಒಂದು ಸಾಕ್ಷಿ. ಕಂಬದ ರಂಗಯ್ಯ ಅವರು ಇಡೀ ದೇಶದಲ್ಲೇ ಮಿಂಚ್ತಾ ಇದ್ದಾರೆ ಈಗ. ಅವ್ರ ಮನೆ ದೇವರಿದು ಕೋಟೆ ಕಲ್ಲಪ್ಪ ರಂಗನಾಥ ಸ್ವಾಮಿ ಬಂದು ಅವ್ರ ಮನೆ ದೇವರು. ಪ್ರತಿಯೊಬ್ಬರು ಬನ್ನಿ. ಇದೇ ಥರದ ಲೊಕೇಶನ್ಸ್ ನನ್ನ ಚಾನಲ್ ಬರ್ತಾ ಇರುತ್ತೆ. ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸ್ವಾಮಿ. ಧನ್ಯವಾದ ಸ್ವಾಮಿ. ನಿಮ್ಮ ಇಲ್ಲಿ ಬಂದಿದ್ದೀವಲ್ಲ, ಭಕ್ತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಅಂದರೆ ಈ ದೇವಸ್ಥಾನದ ಬಗ್ಗೆ ಅಂತಲ್ಲ, ಈಗಿನ ಜನ್ರೇಷನ್ಗೆ ಏನಾದ್ರು ಒಂದು ಮಾಹಿತಿ ಅಥವಾ ಒಂದು ಗೀತೋಪದೇಶ ಅಂತ ಹೇಳ್ಬೋದು. ಈ ಚಾನಲ್ ನಲ್ಲಿ ನೋಡ್ತಾ ಇರೋಂಥ ಭಕ್ತಾದಿಗಳಲ್ಲಿ ನಾನು ಹೇಳೋದೇನು ಇಷ್ಟು ಅಂದ್ರೆ, ನಮ್ಮ ದೇವಾಲಯದ ಪವಿತ್ರವಾದ ಕ್ಷೇತ್ರ. ಅವರ ಕಷ್ಟ ಸುಖಾದಿಗಳು ಏನೇ ಇದ್ರು ಕೂಡ ಬಂದರೂ ಕೂಡ ಭಗವಂತ ಅವ್ರಿಗೆ ಕಷ್ಟ ಹೊಡಿತಾನೆ ಅನ್ನೋದಕ್ಕೊಂದು ಹೇಳಕ್ ಇಷ್ಟಪಡ್ತೀನಿ ಖಂಡಿತವಾಗ್ಲು. ನಿಮ್ಗೆ ಯಾವುದೋ ಒಂದು ಮಿರಾಕಲ್ ಅಂದ್ರೆ ಅದ್ಭುತ ಅಥವಾ ಆ ಥರದ್ದು ಏನಾದ್ರು ಒಂದು ಮಿರಾಕಲ್ ಆಗಿದ್ರೆ ಒಂದು ಜಸ್ಟ್ ಒಂದು ಎಕ್ಸಾಂಪಲ್ ಇದ್ರೆ ಮಿರಾಕಲ್ ಅಂದ್ರೆ ಇಲ್ಲಿನ ಒಂದು ಸತ್ಯ, ಒಂದು ಸ್ವಾಮಿ ಸತ್ಯ ಹೇಳ್ಬೋದು, ಒಂದು ವಿಜೃಂಭಣೆ ಪೂಜೆ ಪುನಸ್ಕಾರಗಳು ನಡೆಯೋದು ಹೇಳ್ಬೋದು, ಮತ್ತೆ ಸಪೋಸ್ ಒಂದು ಸೇವೆ ಮಾಡೋದು ಹೇಳ್ಬೋದು. ಒಂದು ಆಕಸ್ಮಿಕವಾಗಿ ಅಂದ್ರೆ ನಮ್ಮ ಸರ್ವಿಸ್ಗೆ ಅಂದ್ರೆ ಬಹಳ ಸತ್ಯವಂತ ದೇವರು. ಹಿಂದೆ ಪೂರ್ವಾರ್ಜಿತ ಕಾಲದಲ್ಲಿ ಹಿಂಗೇನೇನೆ ಕಳ್ಳರು ಬಂದ್ಬಿಟ್ಟು ಹಿಂಗೆ ಎಲ್ಲ ಗಂಟೆ ಎಲ್ಲ ಬಿಚ್ಕೊಂಡು ಹೋಗ್ಬಿಟ್ಟು ಪೂರ್ತಿ ಎಲ್ಲ ಕೆಳಗಡೆ ಅರ್ಧ ದಾರಿಗೆ ಹೋದ ತಕ್ಷಣ ಕಣ್ಣು ಕಾಣದಲೆ ಆಗಿ ನಾನಾ ತರ ತೊಂದರೆಗಳು ಅನುಭವಿಸಿ, ತಿರ್ಗಾ ಕೆಲವು ಈ ಬಸ್ಸನ್ನು ಬಿಟ್ಟಿರ್ತಾರೆ, ಬಸ್ಸುಗಳನ್ನೆಲ್ಲ ಮಾರ್ಕೊಂಡ್ ತಿಂದವರೆಲ್ಲ ಅವ್ರ ವಂಶ ಪಾರಂಪರೆಗಳಿರೋ ಎಲ್ಲ ಇದಾಗಿ ಈ ತರ ದೇವ್ರಿಗೆ ಅಂತ ಬಸವಣ್ಣನ ಬಿಟ್ಟಿರೋದೆಲ್ಲ ಮಾರ್ಕೊಂಡ್ ತಿಂದು ಅದೆಲ್ಲ ಇದ್ ಮಾಡಿ ಒಡೆಯ ವಸ್ತ್ರಗಳನ್ನೆಲ್ಲ ಹಿಂದೆ ಈ ರಾಜರ ಕಾಲದಲ್ಲಿ ಎಲ್ಲ ಇದಾದಾಗ ಅವೆಲ್ಲ ಮಾರ್ಕಂತವ್ರಿಗೆಲ್ಲ ಅನಾಚಾತುರ್ಯ ಭಗವಂತ ತಕ್ಕ ಶಿಕ್ಷೆ ಕೊಟ್ಟಿದ್ದಾನೆ. ಅರ್ಥ ಆಯ್ತಾ? ಅಷ್ಟು ಹೇಳಕ್ ಇಷ್ಟಪಡ್ತೀನಿ. ಆದ್ರೆ ನಮ್ಮ ದೇವಾಲಯ ತುಂಬಾ ಸತ್ಯವಂತ. ಭಗವಂತ ಕೋಟೆಕಲ್ ರಂಗನಾಥ ಸ್ವಾಮಿಗೆ ಇಲ್ಲಿವರೆಗೂ ಬಂದಂತ ಭಕ್ತಾದಿಗಳಿಗೆ ಯಾವುದು ನಿರಾಕರಣೆ ಮಾಡಿಲ್ಲ. ಭಗವಂತ ಪ್ರತಿಯೊಬ್ಬರೂ ಕೈ ಹಿಡಿತಾನೆ. ಜೀರ್ಣೋದ್ಧಾರ ಆಗಿದೆಯಾ ದೇವಸ್ಥಾನ? ಜೀರ್ಣೋದ್ಧಾರ ಮಾಡಿದ್ದಾರೆ. ಈಗ ಮುಂಚೆ ನಾವು ನಡ್ಕೊಂಡ್ ಬರ್ಬೇಕಾಯ್ತು. ಈಗ ಇತ್ತೀಚೆಗೆ ರಾಜಣ್ಣವ್ರ ಕಾಲದಲ್ಲಿ ರೋಡ್ ಆಯ್ತು. ಮಧುಗಿರಿ ಶಾಸಕರಂತ KN ರಾಜಣ್ಣವರು ರೋಡ್ ಮಾಡಿಕೊಟ್ರು. ಹಿಂದೆ
ಲೈಟ್ ಬಂತು. ಮುಂಚೆ ನಡ್ಕೊಂಡ್ ಬರ್ಬೇಕಾಯ್ತು. ಮುಂಚೆ ನಡ್ಕೊಂಡ್ ಬರ್ಬೇಕಾಯ್ತು. ಈಗ ಇತ್ತೀಚೆಗೆ ರೋಡ್ ಮಾಡ್ಕೊಟ್ಟಿದ ತಕ್ಷಣ ಎಲ್ಲ ಜನ ರೋಡ್ ಎಷ್ಟು ವರ್ಷ ಆಯ್ತು ಆಗಿ? ರೋಡ್ ಸುಮಾರು ಅಲ್ಲಿಗೆ 9 ರಿಂದ 10 ವರ್ಷ ಆಯ್ತು. 10 ವರ್ಷದಿಂದನೂ ಜನ ಬತ್ತಲೇ ಇದ್ದಾರೆ. ಭಕ್ತಾದಿಗಳು ಅವ್ರ ಕಷ್ಟಾದಿಗಳಿಗೆ ಭಗವಂತ ಭಾಗಿಯಾಗ್ತಾನೆ. ಮೇಲೆ ಚಾವಣಿ ಇಲ್ವಲ್ಲ ಏನು ಸರ್? ಇದು ಏನ್ ಗೊತ್ತಾ, ಪೂರ್ವಾರ್ಜಿತ ಕಾಲದಲ್ಲಿ ಇದಕ್ಕೆ ಚೇವಣಿ ಹಾಕಂಗಿಲ್ಲ, ಬಾಕ್ಲಿಡಂಗಿಲ್ಲ ಸರ್. ಯಾಕೆಂದ್ರೆ ಹಿಂದೆ ಎಲ್ಲಾ ಬಾಕ್ಲಿಕ್ಕಿ ಚೇವಣಿ ಹಾಕಿ ಎಲ್ಲಾ ಹೋಗಿದ್ರು. ಭಗವಂತ ಬೆಳಗ್ಗೆ ಬಂದ ತಕ್ಷಣ ನೋಡ್ತಲೇನೆ ಇದೆಲ್ಲ ಚೇವಣಿ ಎಲ್ಲ ಎಸ್ತ್ ಬಿಟ್ಟಿದ್ದ ಭಗವಂತ. ಬಾಕ್ಲು ಅದಿತಲೇನೆ ಅಲ್ಲಿ ದೆಬ್ಬೆಗಟ್ಟೆಗೆ ಹೋಗುವಂತ ದಾರಿ ಐತಿ ಒಂದು. ಆ ದಾರಿ ಒಳಗೆ ಒಂದು ಆಲ್ದ ಮರ ಆಗಿದೆ. ಇಲ್ಲಿಂದ ಹೋಗಿ ಬಿದ್ದ ತಕ್ಷಣ ಅದು ಸ್ವತಂತ್ರವಾಗಿ ಭಕ್ತಾದಿಗಳಿಗೆ ಲೋಕ ಕಲ್ಯಾಣವಾಗಿ ಸ್ವತಂತ್ರವಾಗಿರ್ಲಿ ಅಂತೇಳಿ ಭಗವಂತ ಏನು ಮಾಡಿಸ್ಕೊಂತ ಇಲ್ಲ. ಅಂದ್ರೆ ಜಾತಿ ಭೇದ ಇಲ್ದಂಗೆ ಪ್ರತಿಯೊಬ್ರು ಸರ್ ಇಲ್ಲ ಸರ್, ನೋಡಿ ಸರ್, ಪ್ರತಿಯೊಬ್ಬರಿಗೂ ಮನೆ ದೇವ್ರಿದು, ಪ್ರತಿಯೊಬ್ಬರಿಗೂ ಒಕ್ಲಿದು. ಖಂಡಿತವಾಗ್ಲು ಅಷ್ಟು ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸ್ವಾಮಿ, ಧನ್ಯವಾದಗಳು. ಕಡೆ ಎಡಬದಿಲಿರೋರು ಶ್ರೀದೇವಿ ಭೂದೇವಿ, ಮತ್ತೆ ಈ ಕಡೆ ಇರೋದು ಆಯಪ್ಪನೇ ಕೆತ್ತೆ ಮಾಡಿ ಪ್ರತಿಷ್ಠೆ ಮಾಡಿರೋದು ದೊಡ್ಡದು. ದೊಡ್ಡದು ಇವರಿಬ್ರು ಜಯಾ ವಿಜಯರು. ಹೊರಗಡೆ ಆ ಕಡೆ ಈ ಕಡೆ ಇರೋರು ಎಡ ಬದಿ ಬಲ ಬದಿ ಇರೋ ಜಯಾ ವಿಜಯರು. ಇವರಿಬ್ರು ಜಯಾ ವಿಜಯರು. ಜಯಾ ವಿಜಯರು ದ್ವಾರಪಾಲಕರಲ್ಲ? ದ್ವಾರಪಾಲಕರು. ಭಕ್ತ ಪ್ರಹ್ಲಾದನ ತಂದೆ ಚಿಕ್ಕಪ್ಪ ಹಿರಣ್ಯಕಶಿಪು. ಶ್ರೀಮನ್ ಮಹಾವಿಷ್ಣು ಅವತಾರ ತಾಳ್ತಾನೆ ನೋಡಿ ನರಸಿಂಹ. ಹಂಗೆ ರಂಗನಿಗೆ ಈ ಭೂಲೋಕದಲ್ಲಿ ಅವತಾರ ತಾಳ್ದಾಗ ವಿಷ್ಣು ಆಗಿರ್ಲಿ, ರಂಗಪ್ಪ ಆಗಿರ್ಲಿ, ತಿಮ್ಮಪ್ಪ ಆಗಿರ್ಲಿ, ನರಸಿಂಹಸ್ವಾಮಿ ಆಗಿರ್ಲಿ, ಆ ಎಡಬದಿಗೂ ಬಲಬದಿಗೂ ಇವರು ಜಯಾ ವಿಜಯರು. ಎಲ್ಲಾ ಅವತಾರಗಳಿಗೂ ದ್ವಾರಪಾಲಕರು. ರಂಗನಾಥ ಸ್ವಾಮಿಗೆ ದ್ವಾರಪಾಲಕರು ಇವರಿಬ್ರು. ಬಹಳ ಸತ್ಯವಂತ. ಇವರೇ ರಾಕ್ಷಸರು, ಗಣಕೂಟರು. ಇದು ಅಪ್ಪಣೆ ಆಗುತ್ತೆ ಸರ್. ಯಾರಿಗೆ ಆಗ್ಲಿ ಮಕ್ಕಳಾಗ್ದಿದ್ದವ್ರಿಗೆ, ಮದುವೆ ಆಗ್ದಿದ್ದವ್ರಿಗೆ, ಮತ್ತೆ ಅವ್ರು ಏನ್ ಸೈಟ್ ಏನ್ ಮಾಡಿರ್ತಾರೋ ಎಲ್ಲ ಪ್ರತಿಯೊಬ್ಬರಿಗೂ ಈ ಬಲಭಾಗದಲ್ಲಿ ಸ್ವಾಮಿ ಅಪ್ಪಣೆ ಕೊಡ್ತಾನೆ. ಆ ಅಪ್ಪಣೆ ಕೊಟ್ಟ ತಕ್ಷಣ ಅವ್ರು ಅನ್ಕೊಂಡಿರೋ ಕೆಲಸಗಳು 100ಕ್ಕೆ 100 ಆಗಿದಾವೆ. ಬಹಳ ಸತ್ಯವಂತ ದೇವರು. ನೀವು ಅವಾಗಲೇ ಎಷ್ಟು ವರ್ಷದಿಂದ ಇದ್ದೀರಾ ಸ್ವಾಮಿ? ಅಂದ್ರೆ ನೀವು ನಮ್ದು ಈಗ ನಮ್ಮ ಏಜು 35 ವರ್ಷ. ಈಗ ನಾವು ಅಲ್ಲಿಗೆ 8 ಅಲ್ಲಿಗೆ 21 ವರ್ಷ 22 ವರ್ಷದಿಂದನೂ ಸ್ವಾಮಿ ಸೇವೆ ಮಾಡ್ತಾ ಇದ್ದೀವಿ. ಅಂದ್ರೆ ಅವ್ರೊಬ್ಬರೇ ಅಂತಲ್ಲ, ಇತರೆ ಎಲ್ಲಾ ಜಾತಿ ವರ್ಗಕ್ಕೂ ಮನೆ ದೇವರಿದು. ಖಂಡಿತವಾಗ್ಲು ಎಲ್ಲಾ ಜಾತಿ ದೇವ್ರಿಗೂ ಮನೆ ದೇವರು. ಎಲ್ಲಾ ಜಾತಿ ದೇವರು ನಡೀತಾರೆ. ಅವರು ಅದು ಇಲ್ಲಿಗೇನು ಟ್ರಸ್ಟ್ ಇಲ್ಲ, ಟ್ರಸ್ಟ್ ಈಗ ಮಾಡಿದ್ದಾರೆ. ಮುಂಚೆಗಿಂತ ಇನ್ನು ಜೀರ್ಣೋದ್ಧಾರ. ಈಗ ರಾಜಣ್ಣವರು ರೋಡ್ ಮಾಡಿಕೊಟ್ಟಿದ ತಕ್ಷಣ ಜನ ಭಕ್ತಾದಿಗಳು ಬರ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ. ಅಷ್ಟು ಬಿಟ್ಟ ಮೇಲೆ ಆಮೇಲೆ ಈ ದೇವ್ರಿಗೂ ಇನ್ನು ಬೇರೆ ಊರಲ್ಲಿ ದೇವಸ್ಥಾನಕ್ಕೂ ಯಾವುದೋ ಒಂದು ಸಂಬಂಧ ಆ ಥರ ಏನಿದೆಯಾ? ಅಂದ್ರೆ ಇದು ಈಗ ಈ ಮೈಸೂರು ಚಾಮುಂಡಿ ಬೆಟ್ಟಕ್ಕೂ ನಂಜನಗೂಡಿಗೂ ಸಂಬಂಧ ಇರುತ್ತೆ ಈ ತರ. ಇದು ಮೇನ್ ಉದ್ಭವ. ಕೆಳಗಡೆ ತುಂಗೋಟಿ ಒಳಗೆ ಹೋದ್ರೆ ಅಲ್ಲಿ ಅದು ಈ ಅಪ್ಪನೇ ಅಲ್ಲಿ ಕೆತ್ತನೆ ಮಾಡಿ ಪ್ರತಿಷ್ಠೆ ಮಾಡಿರೋದು. ಪುರಾತನ ಕಾಲದ ದೇವಾಲಯ. ಅಂದ್ರೆ ಇದ್ರ ನಂತರ ಅದು ಮೊದಲು ಇದು ಆಮೇಲೆ ಅನಂತರ ಅದನ್ನ ಕೆತ್ತನೆ ಮಾಡಿ ಪ್ರತಿಷ್ಠೆ ಮಾಡಿ ಎಲ್ಲ ಮಾಡಿದ್ದಾರೆ. ಅದು ದೊಡ್ಡ ದೇವಾಲಯ, ಚೋಳರ ಕಾಲದ ದೇವಾಲಯ. ಅದನ್ನು ಏನು ಕಡಿಮೆ ಏನಿಲ್ಲ. ಅದು ಬೇಕಾದ್ರೆ ವಿಚಾರಣೆ ಮಾಡ್ಬೋದು. ಸರಿ, ಇಲ್ಲಿ ಹೊರಗಡೆ ಇದೆಲ್ಲ ರುಬ್ಬಕಲ್ಲು ಅದೆಲ್ಲ ಏನು ಸರ್? ಅದು ಏನ್ ಗೊತ್ತಾ, ಈಗ ಅವರು ಇಲ್ಲಿ ನಾನ್ ವೆಜ್ ನಡೆಯುತ್ತೆ. ಅರ್ಥ ಆಯ್ತಾ? ನಾನ್ ವೆಜ್ ನಡೆಯುತ್ತೆ. ಅವ್ರು ಅನ್ಕೊಂತಾರೆ ಭಕ್ತಾದಿಗಳು, ಇಲ್ಲ ಕೆಲವರು ನಾನ್ ವೆಜ್ ದೇವ್ರು. ಇವರಿಬ್ರೇ ರಾಕ್ಷಸರು. ಇವರಿಬ್ರಿಗೆ ಎಡೆ ಹಾಕ್ಬೇಕು ನಾವು. ಅರ್ಥ ಆಯ್ತಾ? ಮತ್ತೆ ಅಲ್ಲಿ ಹೊರಗಡೆ ಇದೆ ನೋಡಿ ಗರುಡಗಂಬ. ಅದು ದಾಸಪ್ಪನಿಗೆ ತರಿಸಿ ಎಡೆ ಹಾಕ್ಬೇಕು. ಅದು ಗರುಡಗಂಬ. ಹಂಗಾಗಿ ಏನ್ ನಾನ್ ವೆಜ್ ಅಂತಲ್ಲ, ಅವ್ರಿಗೆ ಭಕ್ತಿ. ಆದ್ರೆ ಬಂದರು ಸಿಹಿ ಅಡಿಗೆ ಆದ್ರೂ ಮಾಡಿ ಅಡಿಗೆ ಮಾಡ್ಕೊಂಡು ನೈವೇದ್ಯ ಇದ್ ಮಾಡ್ಬೋದು. ಎಲ್ಲ ನಮಗೆ ಕೊಡ್ತಾರೆ. ನಾವೆಲ್ಲ ಅಡಿಗೆ ಮಾಡಬೇಕು. ಇಲ್ಲ ಖಾರನಾದ್ರೂ ಮಾಡ್ಬೇಕು. ಇಲ್ಲಿಗೆ ವಿಪರೀತ ಅಂದ್ರೆ ಅವನೇ ಉತ್ತರಕ್ಕೆ ತಲೆ ಹಾಕಿದಾನೆ. ಉತ್ತರಕ್ಕೆ ತಲೆ ಹಾಕ್ತಿದ್ಮೇಲೆ ಇದು ಬಲಿ ಅವನಿಗೆ ಆಗ್ತಲೇ ಇರ್ಬೇಕು. ಈಗ ನಾರ್ಮಲ್ ಆಗಿ ಎಲ್ಲ ದೇವಸ್ಥಾನ ಪೂರ್ವ ಇಲ್ಲ ಉತ್ತರ ಇರುತ್ತೆ. ಪೂರ್ವದ ದೇವರಿಗೆ ಮಹಿಮೆ ಕಡಿಮೆ. ಭಗವಂತ ಉತ್ತರದಲ್ಲಿರೋನಿಗೆ ಬಹಳ ಶಕ್ತಿಯುತ ದೇವ. ಖಂಡಿತವಾಗ್ಲು. ಸರಿ, ಅಷ್ಟು ಹೇಳಕ್ ಇಷ್ಟಪಡ್ತೀನಿ. ಇಲ್ಲಿನ ಒಂದು ಎಲ್ಲ ನಾವು ಕಂಡಂಗೆ ನಮ್ಮ ತಾತ ಮುತ್ತಾತ ಕಾಲದಿಂದನೂ ಕಂಡಂತ ಒಂದು ಮಹಿಮೆ. ಕೋಟೆ ಕಲ್ಲಪ್ಪನ ದೇವಸ್ಥಾನದಲ್ಲಿ ಬಾಗಿಲಿಲ್ಲ. ಯಾಕೆ ಅಂದ್ರೆ ಜಾತಿ ಭೇದ ಭಾವ ಇರಬಾರ್ದು ಅಂತೇಳಿ ರಂಗನಾಥ ಸ್ವಾಮಿ ಈ ದೇವಸ್ಥಾನದಲ್ಲಿ ಬಾಗಿಲೇ ಮಾಡೋದಕ್ಕೆ ಬಿಟ್ಟಿಲ್ಲ. ಆದ್ರಿಂದ
ಯಾವ ಜಾತಿ ಭೇದ ಇಲ್ದಂಗೆ ಪ್ರತಿಯೊಬ್ಬರು ಈ ಜಾಗಕ್ಕೆ ಬರ್ಬೋದು, ಆದ್ರಿಂದ ಡೋರ್ ಇಲ್ಲ. ಈ ಜಾಗದಲ್ಲಿ ನಾನ್ ವೆಜ್ ಮಾಡ್ಬೇಕಾದ್ರೆ ಮಸಾಲೆ ಎಲ್ಲ ಇಲ್ಲಿ ಈ ಜಾಗದಲ್ಲಿ ರುಬ್ತಾರಂತೆ. ಇದು ರುಬ್ಬಾ ಕಲ್ಲು, ಅಲ್ಲಾಡ್ಸಕ್ಕೂ ಆಗಲ್ಲ, ಅಷ್ಟು ಗಟ್ಟಿ ಇದೆ. ಸಿಹಿ ಅಡುಗೆ ಮಾಡೋದಕ್ಕೆ ಏನೇನು ಬೇಕು ಇಲ್ಲಿ ರುಬ್ತಾರಂತೆ. ಇದು ರುಬ್ಬಾ ಕಲ್ಲು. ಈ ರುಬ್ಬಾ ಕಲ್ಲು ಈ ಥರದ್ದು ಯಾವ ದೇವಸ್ಥಾನದಲ್ಲೂ ಇಲ್ಲ. ಇಲ್ಲಿ ಕೋಟೆ ಕಲ್ಲಪ್ಪನ ದೇವಸ್ಥಾನದಲ್ಲಿ ಇದೆ. ಸರ್ ನಮಸ್ತೆ. ಸರ್ ನಮಸ್ತೆ. ನೀವು ಇದೇ ಊರವರ? ಸರ್ ಪಕ್ಕದ ಹಳ್ಳಿಯವರ. ಓಕೆ. ನಿಮ್ಮ ಕೋಟೆಕಲ್ಲು ರಂಗನಾಥ ಸ್ವಾಮಿ ಬೆಟ್ಟಕ್ಕೆ ಬಂದಿದ್ದೀವಿ. ಹಾಂ ಸರ್. ಇಲ್ಲಿ ಸ್ಥಳ ಪುರಾಣ ಎಲ್ಲ ಸ್ವಾಮಿಯವ್ರು ತಿಳಿಸಿದ್ರು. ಮದುವೆ ಆಗಿ 12 ವರ್ಷ ಆಯಿತು. ಮದುವೆ ಆಗಿ 12 ವರ್ಷ ಆಯಿತು, ಮಕ್ಕಳಾಗಿರ್ಲಿಲ್ಲ. ದೇವ್ರ ಹತ್ರ ನಾವು ಅರ್ಕೆ ಮಾಡ್ಕೊಂಡಿದ್ವಿ, ನಮಗೆ ಚೆನ್ನಾಗಿ ನಡೆಸ್ಕೊಟ್ಟಿದೆ ಸರ್. ಇವಾಗ ಒಂದು ಗಂಡು ಒಂದು ಹೆಣ್ಣಾಗಿದೆ. ಅಂದ್ರೆ ನೀವು ದೇವ್ರ ಹತ್ರ ಅರ್ಕೆ ಮಾಡ್ಕೊಂಡ್ಮೇಲೆ ನಾವು ಅರ್ಕೆ ಮಾಡ್ಕೊಂಡಿದ್ವಿ. ನಿಮ್ಮ ಹೆಸರು ಸರ್? ಸರ್ ನಮ್ಮ ಹೆಸರು ರಂಗನಾಥ್ ಅಂತ. ಓಕೆ. ಇಲ್ಲಿಂದು ಸ್ಥಳ ಪುರಾಣ ಏನಾದ್ರು ನಿಮ್ಗೆ ಗೊತ್ತಿರೋಂಥದ್ದು ಏನಾದ್ರು ಅಂದ್ರೆ ಸ್ವಾಮಿಯವರೆಲ್ಲ ಹೇಳಿರ್ತಾರೆ, ನಿಮ್ಗೆ ಪ್ರಾಕ್ಟಿಕಲ್ ಆಗಿ ಆಗಿರೋದೇ ಬೇರೆ ಇರುತ್ತೆ. ಸ್ವಾಮಿಯವರು ಹೇಳಿರೋದೇನಂದ್ರೆ ಅವ್ರು ರಾಜರ ಕಾಲದಲ್ಲಿ ಮಾಡಿರೋದೆಲ್ಲ ಹೇಳಿರ್ತಾರೆ. ನೀವು ಪರ್ಸನಲ್ ಆಗಿ ನೀವು ಹೊರಗಡೆ ಇರ್ತೀರಾ. ಈಗ ಸ್ವಾಮಿಯವ್ರಿಗೆ ಅರ್ಕೆ ಮಾಡ್ಕೊಂಡು ಇನ್ ಕೆಲವ್ರಿಗೆ ಏನಾದ್ರು ಒಂದು ಮಿರಾಕಲ್ ಆಗಿರ್ತವೆ. ಈಗ ಮಕ್ಕಳಿಗೆ ಎಜುಕೇಶನ್ ಇರ್ಬೋದು, ಆ ಥರದ್ದೇನ ಇದೆಯಾ? ಅದೆಲ್ಲ ನಡೆದಿದೆ ಸರ್, ಇಲ್ಲಿ ನಡೆದಿದೆ. ಈ ಸ್ವಾಮಿಗೆಲ್ಲ ಅರ್ಕೆ ಮಾಡ್ಕೊಂಡು ಎಜುಕೇಶನ್ ಎಲ್ಲ ಚೆನ್ನಾಗಾಗಿ ದೊಡ್ಡ ದೊಡ್ಡ ಕಂಪ್ನಿ, ಸಾಫ್ಟ್ವೇರ್ ಕಂಪ್ನಿ, ಗೌರ್ಮೆಂಟ್ ಕೆಲಸದಲ್ಲೆಲ್ಲ ಇದ್ದಾರೆ ಸರ್. ಈ ಸ್ವಾಮಿಗೂ ಇದನ್ನ ಮಾಡ್ಕೊಂಡು ಸರ್. ಥ್ಯಾಂಕ್ ಯು ಸರ್ ನಿಮ್ಮ ಚಾನಲ್ಗೆ. ಓಕೆ. ನಮಃ ಶುಭ್ರಮತಿಷ್ಠಂ ದರಿಷ್ಯ ಓಂ ಆಪೋರಕ ಜ್ಯೋತಿರಸುಸ್ತುಂ ಅಮೃತಂ ಭೋರ್ಭುರ್ವಸ್ವಃ ನಿರ್ವಿಘ್ನಂ ಕುರುಮೇ ದೇವೋ ಸರ್ವಕಾಲೇಷು ಸರ್ವದಾ ಸಾನಯತು ಹೇ ಗತ ಬ್ರಾಹ್ಮಣೋ ಪರದೆ ಏಕದೇವ ಯಜಮಾನಾಯಿಸ್ತೇಜೋ ದದಾತೆ. ಹರೇ ಓಂ ಕೇಶವಾಯ ಸ್ವಹ, ಓಂ ನಾರಾಯಣ ಸ್ವಹ, ಓಂ ಮಾಧವಾಯ ನಮಃ, ಗೋವಿಂದಾಯ ನಮಃ, ವಿಷ್ಣವೇ ನಮಃ, ತ್ರಿವಿಕ್ರಮಾಯ ನಮಃ, ವಾಮನಾಯ ನಮಃ, ಋಷಿಕೇಶವಾಯ ನಮಃ, ಪ್ರಬುದ್ಧಾನಾಯ ನಮಃ, ಪದ್ಮನಾಭಾಯ ನಮಃ, ದಾಮೋದರಾಯ ನಮಃ, ಸಂಕರ್ಷಣಾಯ ನಮಃ, ಶ್ರೀ ಹರೇ ನಮಃ, ಶ್ರೀ ಕೃಷ್ಣಾಯ ನಮಃ. ಶುಭ್ರಮತಿಷ್ಠಂ ದರಿಷ್ಯ ಓಂ ಆಪೋರಕ ಜ್ಯೋತಿರಸುಸ್ತುಂ ಅಮೃತಂ ಭೋರ್ಭುರ್ವಸ್ವಃ ಸಹ ಕುಟುಂಬಕ್ಷೇರ್ಯ ವೀರ್ಯ ವಿಜಯ ಅಭಯ ಆಯು ಆರೋಗ್ಯ ಹರ್ತ ಕಾಮ ಮೋಕ್ಷ ಚತುರ್ವಿಧ ಪರಾರ್ಥ ಸಿದ್ಧಿರಸ್ತೋ. ಶ್ರೀ ಕೋಟೆಕಲ್ಲ ರಂಗನಾಥ ಸ್ವಾಮಿ ಪುಷ್ಪಾರ್ಚನಂ ಸಮರ್ಪಯಾಮಿ. ಧ್ಯಾನವೇನವೇ ವೈಷ್ಣವ ಪೂಜಾಂ ಕರಿಷ್ಯೆ. ಓಂ ಭಗವತೋಃ ಬಲೇನಃ ಭಗವದ್ವೀರ್ಯನಃ ಭಗವದಸ್ತು ತೇಜಸಾಂ ಭಗವತ್ ಕರ್ಮ ಕರಿಷ್ಯಾಮಿ. ಭಗವತ್ ಪಾದೋತ್ಕೃಷ್ಟ ದೇವತಾಭ್ಯೋ ನಮಃ. ದೇವದೇವೋ ಜಗನ್ಮಾನವತ್ಸಲಾ ವಾಮನಾಂ ದೇವನಾರಾಯಣಾಖಿಲಾಂಡ ಕೋಟಿ ಬ್ರಹ್ಮಾಂಡ ಪರಿಪಾಲಕ ಶ್ರೀಮದ್ ಕೋಟೆಕಲ್ಲ ರಂಗನಾಥ ದೇವತಾಭ್ಯೋ ನಮಃ. ಓಂ ಯಸ್ಯದೇಹ ಯಸ್ಯ ನಗರೇಹ ರಂಗಯಾತ್ರಾಃ ದಿನೇ ದಿನೇ ಸಮಹಂ ಶಿರಸಾ ವಂದೇ ರಾಧಾನಾಂ ಕುಲಶೇಖರೇ. ಹೇ ವಲ್ಲಭೇತೆ ವರದೇತೆ ಭಕ್ತಿಪ್ರಿಯೇತೆ ಪವನಂತರ ಗೋವಿಂದೇತೆ ನಾಥೇತ ನಾಥಸೇನೆ ಜಗನ್ನಿವಾಸ ಆಲಾಪನಂ ಪ್ರತಿಪತ್ಗುರುದೇಹ ಮುಕುಂದಃ. ಜಯತು ಧೇತುಃ ದೇವಕೀ ದೇವನಂದನಾಯಸ್ಯಂ ಜಯತು ಧೇತಃ ಕೃಷ್ಣ ಋಷಿತ್ವಂ ಸತ್ಪ್ರದಿತ್ವಂ ಜಯತು ಧೇತಃ ಮೇಘಶ್ಯಾಮಲಾ ಕೋಮಲಾಂಗಂ ಪೃಥ್ವೀಭಾರನಾಶಃ ಮುಕುಂದಃ ಮುಕುಂದಮೂರ್ಧಾನ್ ಪ್ರಣಗತ್ಯಾತೆ ಭವಂತು ಮೇ ಕಾಂಧಾಗವರ್ತಮಂ ಭವಿಷ್ಯತೆ ಪ್ರಚರಣಾರ್ಹಿತೆ ಭವೇ ಭವೇ ಭಗವದ್ಪ್ರಸಾದಿತೋ ಹಸ್ಮದ್ಗುರುಭ್ಯೋ ನಮಃ. अस्मत्परमगुरुभ्यो नमः. मातेः रामानुजाय नमः. पाशां विशुद्राय नमः. श्रीरङ्गयात्राक्षेत्रं तमसं नादवल्लभे नाथेत नाथसेने परन्दावने श्रीरङ्गदेवताभ्यो नमः. श्रीमश्री कोटेकल रङ्गनाथ स्वामी देवताभ्यो नमः. फलपूजां करिष्ये. आयुतनं भवदेः भवते भुवन्तु गावो भवन्तु नः. अष्टैश्वर्यप्राप्तिसिद्ध्यर्थं ಶ್ರೀಮದ್ ರಮಾರಮಣ ಗೋವಿಂದ ಗೋವಿಂದ. ಕಲಪನ್ ಪಾದಾರ್ ವೇಗತಿ ಗೋವಿಂದ ಗೋವಿಂದ. ಆಂಜನೇಯ ವರದ ಗೋವಿಂದ ಗೋವಿಂದ. ಜಯ ನಮಃ ಭಾರ್ವತಾಪತೆ ಹರ ಹರ ಮಹಾದೇವ. ರಂಗನಾಥ ಸ್ವಾಮಿ ಪದಲ್ ಗೋವಿಂದ ಗೋವಿಂದ. ಬನ್ನಿ ಮುಂದ್ಗಡೆ. ಖಂಡಿತವಾಗ್ಲೂ ಅಡ್ಡಬಿದ್ದು ನಮಸ್ಕಾರ ಹಾಕಿ ನಿಮ್ಮಲ್ಲಿ ಏನನ್ನಿದ್ರೆ ಕೇಳ್ಕೊಬಿಡಿ, ಖಂಡಿತವಾಗ್ಲೂ ನೆರವೇರ್ತದೆ. ಬಹಳ ಲೆಟ್ಸ್ ಗೋ ವಿತ್ ಮಿಥುನ್ ತುಮಕೂರು.
ಕೊಡಿ ಅಂತ ಧ್ರುವಂತೆ ರಾಜ ವರುಣೋ ಧ್ರುವಂತೆ ವನಸ್ಪತಿಃ ಇಂದ್ರಶ್ಚಾಗ್ನಿಶ್ಚ ಧ್ರುವಂತಿನಃ ಅಷ್ಟೈಶ್ವರ್ಯ ಪ್ರಾಪ್ತಿ ಸಿದ್ಧ್ಯರ್ಥಂ ಶ್ರೀಮಶ್ರೇ ಕೋಟೆ ಕಲರಂಗನಾಥ ಸ್ವಾಮಿ ಕೃಪಕಟಾಕ್ಷಿತ್ಯರ್ಥಂ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಪದ್ಬಾಂಧವಾಹನಾಥ ರಕ್ಷಕ ಶ್ರೀಮಶ್ರೇ ಕೋಟೆ ಕಲರಂಗನಾಥ ಸ್ವಾಮಿ ಕೃಪಕಟಾಕ್ಷಿತ್ಯರ್ಥಂ. ಇದು ಒಳ್ಳೇದಾಗಲಿ ಭಗವಂತ. 13 ಲಕ್ಷ ಮೇಲ್ ನೋಡ್ತಾರೆ ಹೋಗ್ರಿ. ಮುಂಚೆ ದಿನ 13 ಏನೋ 15 16 ಲಕ್ಷ ಜನ ಮೇಲ್ ನೋಡಿದ್ರು. ಈಗಲೂ ವಿನ್. ಥ್ಯಾಂಕ್ಸ್. ಬೇಕಾದ್ರೆ ನೀವೇ ಹೇಳ್ತೀರಿ. ಆಯ್ತು, ನಮ್ದೇನಿಲ್ಲ, ದೇವ್ರದೇ. ಅಷ್ಟೇ. ಪ್ರತಿಯೊಬ್ಬರು ಬಂದು ನಿಮ್ಮ ಕಷ್ಟಗಳೇನೇನಿದೆ ನೆರವೇರಿಸ್ಕೊಳ್ಳಿ. ಕೋಟೆ ತುಮಕೂರು ಬಗ್ಗೆ ರಿಲೇಟೆಡ್ ಎಲ್ಲ ಇನ್ಫಾರ್ಮೇಷನ್ಸು ನಮ್ಮ ಚಾನಲಲ್ಲಿ ಬರುತ್ತೆ. ಫಾಲೋ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.